ಎಲ್ರಿಗೂ ಸ್ವಾಗತ ಸುಸ್ವಾಗತ. ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಘಟನೆಗಳು ನಡೀತಾನೆ ಇರುತ್ತೆ. ಅದಕ್ಕೆ ಸುಖ ದುಃಖ ಅನ್ನೋ ಎರಡು ಮುಖ ಇರುತ್ತೆ. ಆದ್ರೆ ಪ್ರತಿ ಘಟನೆಯ ಎರಡು ಮುಖದಲ್ಲೂ ಖುಷಿನ ಹುಡ್ಕೋನು, ನಗುವನ್ನ ಹುಡ್ಕೋನು ಬಹಳ ದೊಡ್ಡ ಮನುಷ್ಯ ಆಗ್ತಾನಂತೆ. ಅಂತ ಒಂದು ಪ್ರಯತ್ನದಲ್ಲಿರೋ ನಿಮ್ಮೆಲ್ರಿಗೂ ನಗುವಿನ ಹಬ್ಬದೂಟ ಬಡಿಸೋ ಒಂದೇ ಒಂದು ಕಾರ್ಯಕ್ರಮ ಅಂತ ಅಂದ್ರೆ ಅದು ನಮ್ಮ ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ನಾನೇ ನಮ್ಮ ಪ್ರೀತಿಯ ಜಡ್ಜಸ್ನ ವೆಲ್ಕಮ್ ಮಾಡೋಣ. ಇವರು ಮಾಮೂಲಾಗಿದ್ರೆ ಗುಲಾಬಿ, ನಕ್ಬಿಟ್ರು ಅಂತೂ ಜಿಲೇಬಿ, ರೋಸ್ಟೆಡ್ ಗೋಡಂಬಿ ತರ ಇವರು ಮಜಾ ಭಾರತದ ಮುದ್ದು ಬೇಬಿ ರಚಿ. ವೆಲ್ಕಮ್. So cute. Thank you so much ಅನು. All the best. ಇವರ ಸಂಗೀತದಲ್ಲಿದೆ ಕಮಾಲು, ಹೊಗಳೋದೆಲ್ಲ ಇವ್ರಿಗೆ ಮಾಮೂಲು. ಸವಾಲ್ ಎಸ್ದವ್ರಿಗೂ ಸ್ವೀಟ್ ಕೊಟ್ಟು ಮಾತಾಡ್ಸೋ ಮಜಾ ಭಾರತದ ದಯಾಳು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಗುರುಜಿ. ವೆಲ್ಕಮ್. Thank you, Anu. Thank you. Do well, guys. ಬನ್ನಿ ಇನ್ನು ತಡ ಮಾಡದೆ ಬೇಡ, ಯಾಕಂದ್ರೆ ಎಲ್ರು ವೆಲ್ಕಮ್ ಮಾಡಿ ಆಯ್ತು. ಮೊದಲನೇ ಸ್ಕಿಟ್ ನ ನೋಡೋ ಟೈಮು ಬಂತು. ನಾವು ಅಂದ್ಕೊಂಡಾಗೆಲ್ಲ ಆಗಿದ್ರೆ ನಮ್ ಲೈಫ್ ಅಲ್ಲಿ ಕಿಕ್ಕೇ ಇರ್ತಿರ್ಲಿಲ್ಲ. ಅದಕ್ಕೆ ದೊಡ್ಡವರು ಹೇಳಿರೋದು ತಾನೊಂದು ಬಗೆದರೆ ದೈವ ಒಂದು ಬಗೆಯತೆ ಅಂತ. ಪಾಪ ನಮ್ ನಂದೀಶ ಈ ಮಾತನ್ನ ಕೇಳಿಸ್ಕೊಂಡೇ ಇಲ್ವಂತೆ. ಅವನ್ ಪರಿಸ್ಥಿತಿನ ನಾನು ಹೇಳೋದಕ್ಕೆ ಅಂತ ನೀವೆಲ್ರು ನೋಡಿದ್ರೇನೆ ಚಂದ. ಹಲೋ ಹಲೋ ಮಗ, ಇಲ್ಲೇ ನಾಗರಬಾವಿಲಿ ಪಾರ್ಟಿ ಮಾಡ್ತಿದ್ದೀವಿ, ಬಂದ್ಬಿಡು. ಏನೋ ಪಾರ್ಟಿನ? ಗಂಡ್ಸು ಅಂದ್ಮೇಲೆ ಕುಡಿಬೇಕು, ಹೆಂಗ್ಸು ಅಂದ್ಮೇಲೆ ಕುಣಿಬೇಕು. ಇದು ಪ್ರಕೃತಿ ನಿಯಮ ಕಣ. ನೀನ್ ಬಾಟಲ್ ಓಪನ್ ಮಾಡದೊಳಗನೆ ನಿನ್ ಕಣ್ ಮುಂದೆ ಇರ್ತೀನಿ. ಮಗ ಹೇಳೋದೇ ಮರ್ತೋಯ್ತು. ಬೇಕಾದ್ರೆ ಒಂದು 5,000 ತಗೊಂಡ್ ಬಾರ. ಅಯ್ಯೋ, ನಾನ್ ಹೇಳೋದು ಮರ್ತೋಯ್ತು. ಏನು? ನಮ್ಮ ಮನೆ ಗಣ್ಣಾಯಿ ಮರಿ ಹಾಕಿದೆ. ಸೂತ್ಕ ನಾನು ಬರಲ್ಲ. ಲೇ, ನಾಯಿ ಮರಿ ಹಾಕಿದ್ರೆ ಹೆಂಗೋ ಸೂತ್ಕ ಆಗುತ್ತೆ? ಗಣ್ಣಾಯಿ ಅಲ್ವೇನು, ಅದಕ್ಕೆ ನಾನ್ ಬರಲ್ಲ. ನೀವು ಹೋಗಿ ಬನ್ನಿ ಸರ್. ಯಾರೋ ತಿಳಿದವ್ರು ಹೇಳಿದ್ರು ಅಂತ ಓದ್ದವನು ಸ್ನೇಹ ಮಾಡಿದೆ, ವಿದ್ಯಾವಂತ ಆಗ್ಲಿಲ್ಲ. ದುಡ್ಡಿರೋನ್ ಜೊತೆ ಸ್ನೇಹ ಮಾಡಿದೆ, ಶ್ರೀಮಂತ ಅಂತೂ ಆಗ್ಲೇ ಇಲ್ಲ. ಬುದ್ಧಿವಂತನ ಜೊತೆ ಸ್ನೇಹ ಮಾಡಿದೆ, ಬುದ್ಧಿವಂತ ಅಂತೂ ಆಗ್ಲೇ ಇಲ್ಲ. ಕೊನೆಗೆ ಒಬ್ಬ ಕುಡುಕನ ಸ್ನೇಹ ಮಾಡಿದೆ, ವಿತಿನ್ ಒಂದೇ ವಾರದಲ್ಲಿ ಕುಡುಕ ಆಗ್ಬಿಟ್ಟೆ. ಹೇಳ ಲೋ ಮಗ, ನಿನ್ ಹುಡುಗಿ ಯಾವನ್ ಜೊತೆನು ಪೀಸ ತಿಂತಿದ್ದಾಳೋ? ಗೊತ್ತಿತ್ತು ಕಣ, ಅವಳು ಸುಳ್ಳು ಹೇಳ್ತಾಳೆ ಅಂತ ನನಗೆ ಗೊತ್ತಿತ್ತು. ನಾವು ಗಂಡಸ್ರು ಕಣೋ, ಬೈಕ್ ನ ಅಲ್ಲಾಡಿಸಿ ಇದು ಪೆಟ್ರೋಲ್ ಬಂಕ್ ವರ್ಗೂ ಹೋಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋರು. ಇನ್ನು ಹುಡುಗಿಯರ್ ಮೈಲೇಜ್ ಗೊತ್ತಾಗಲ್ವೇನೋ. ಅವಳನ್ನ ನಾನು ಯಾವತ್ತೋ ರಿಜೆಕ್ಟ್ ಮಾಡಿ ಹೊಸ ಹುಡುಗಿನ ಹಿಡ್ದಾಯ್ತು ಮಗ. ಹೌದಾ? ಹೊಸ ಹುಡುಗಿ ಬರ್ತಾವಳೆ ಅನ್ಸುತ್ತೆ. ಹಾಯ್ ಸರ್, ಕೆಲವು ನಾಯಿಗಳು ತಟ್ಟೆಲ್ ಹಾಕಿದ್ನ ಬಿಟ್ಟು ಪಾತ್ರೆಗೆ ಬಾಯಿ ಹಾಕ್ತವೆ. ಪಾತ್ರೆಯಲ್ಲಿ ಫ್ರೆಶ್ ಮೀಲ್ಸ್ ಇದೆ ಅಂತ ಗೊತ್ತಾದ್ಮೇಲೆ ಹಾಕಿದ್ನ ತಿನ್ನಕ್ಕೆ ನಾಯಿಗೇನು ದರ್ದ? ಹಲೋ, ನನ್ಗೆ ಈ ತರ ದಿನ ಹಿಂದೆ ಸುತ್ತಾರೋ ಕಂಡ್ರೆ ಇಷ್ಟ ಆಗಲ್ಲ. ನನಗೂ ಅಷ್ಟೇ. ಬಂದ್ಬಿಡಿ, ಮದ್ವೆ ಆಗಿ ಮನೇಲಿ ಸೆಟ್ಲ್ ಆಗ್ಬಿಡೋಣ. ಅದೇನೋ ಅಂತಾರಲ್ಲ, ಮಾತಕ್ ಬಂದ್ ಜಾತ್ರೆಗೆ ಬಾ ಅಂದ್ರೆ ಮಗ್ಳಲ್ಲಿ ಕೂರ್ಸ್ಕೊಂಡ್ ಮಸಾಲೆ ದೋಸೆ ತಿನ್ಸದಂತೆ ಅಂತ ಹುಟ್ನಿಂದು. ಹೋಗ್ ಬೇರೆಯವ್ರನ್ನ ನೋಡ್ಕೊಳ್ರಿ. ಅಯ್ಯೋ, ಬೇರೆ ಯಾರನ್ನೋ ಯಾಕೆ? ನೀವು ಒಪ್ಕೊಂಡ್ರಿ ನಿಮ್ಮನ್ನ ನಿಮ್ ಫ್ಯಾಮಿಲಿನ ನಾನೇ ನೋಡ್ಕೋತೀನಿ. ಹಲೋ, ಬರೀ ಕಡ್ಡಿ ಇದ್ರೆ ಸಾಕಾಗಲ್ಲ, ಸೇದಕ್ ಸಿಗರೇಟು ಇರ್ಬೇಕು. ನೋಡಿ, ನನ್ ಜೀವನದಲ್ಲಿ ನಂಗೆ ತುಂಬಾ ಸಮಸ್ಯೆ ಇದೆ, ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅಯ್ಯೋ, ನಿಮ್ ಸಮಸ್ಯೆ ಏನು ಅಂತ ಹೇಳಿ ನಾನ್ ಸಾಲ್ವ್ ಮಾಡ್ತೀನಿ. ರೀ ಮಿಸ್ಟರ್, ನನ್ಗೊಬ್ಳು ತಂಗಿ ಇದ್ದಾಳೆ, ಅವಳಿಗೆ ಒಳ್ಳೆ ಕಡೆ ಗಂಡ್ ನೋಡಿ ಮದ್ವೆ ಮಾಡ್ಬೇಕು. ನಾನಿದೀನಲ್ಲ. ಅಲ್ಲ, ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ ಅಂದೆ. ನನ್ಗೊಬ್ಬ ತಮ್ಮನೂ ಇದ್ದಾನೆ, ಅವ್ನ್ಗೆ ಒಳ್ಳೆ ಕಡೆ ಕೆಲ್ಸ ಕೊಟ್ಲಿ ಲೈಫಲ್ಲಿ ಸೆಟಲ್ ಮಾಡ್ಬೇಕು. ಅದಕ್ಕೂ ನಾನಿದ್ದೇನೆ ಬಿಡಿ. ಅದು ಅಲ್ಲದೆ ನಂಗೆ ಇನ್ನೊಂದ್ ಸಣ್ಣ ಸಮಸ್ಯೆ ಇದೆ. ಅಯ್ಯೋ, ನಿಮ್ಮೆಲ್ಲಾ ಸಮಸ್ಯೆನ ನಾನು ಬಗೆಹರಿಸ್ತೀನಿ, ನೀವೇನು ತಲೆ ಕೆಡ್ಸೋಕ್ ಹೋಗ್ಬೇಡಿ. ನಾನ್ ನಿಮ್ಗೆ ಹೆಂಗೆ ಹೇಳಿ? ಕನ್ನಡದಲ್ಲೇ ಹೇಳಿ, ನನ್ಗೆ ಅರ್ಥ ಆಗುತ್ತೆ. ಕಿಂಡಲ್ಲು ಅಲ್ಲ, ನಾನು ಸಿಂಗಲ್, ನೀವು ಹೂ ಅಂದ್ರೆ ಆಗ ನಾ ಮಿಂಗಲ್. ಕೈಗ್ ಬರುತ್ತೆ ಚಪ್ಪಲ್ಲು. ರೀ, ನಿಮ್ಗೆ ಪ್ರೀತಿ ಅಂದ್ರೆ ಏನಂತ ಗೊತ್ತಿಲ್ವಾ? ಹಾ, ಚೆನ್ನಾಗಿ ಗೊತ್ತು. ಜೊತೆಯಾಗಿದ್ದಾಗ ನಿಮ್ ಅವಶ್ಯಕತೆ ಎಲ್ಲ ತೀರಿಸ್ಕೊಂಡು ಮದುವೆ ಅಂತ ಬಂದಾಗ ಇದ್ ಅವಶ್ಯಕತೆ ಇದ್ಯಾ ಅಂತಿರಲ್ಲ, ಅದೇ ಪ್ರೀತಿ ಅಂದ್ರೆ. ಹಂಗಾದ್ರೆ ತಾಯಿ ಪ್ರೀತಿನೂ ಸುಳ್ಳ? ಲೇ, ತಾಯಿ ಪ್ರೀತಿ ಮಚ್ಚೆ ಇದ್ದಂಗೆ ಹುಟ್ಟುವಾಗ್ಲೇ ಬರುತ್ತೆ, ಆದ್ರೆ ಈ ಪ್ರೀತಿ ಅಚ್ಚೆ ಇದ್ದಂಗೆ. ಹಾಕಿಸ್ಕೊಂಡ್ರೆ ದುಡ್ಡು ವೇಸ್ಟ್, ಬ್ಲಡ್ ವೇಸ್ಟ್. ನೋಡಿ, ನಿಮ್ ಸಮಸ್ಯೆ ನನ್ನ ಸಮಸ್ಯೆ ಇದ್ದಂಗೆ, ನಿಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಇದ್ದಂಗೆ. ನಿಮ್ಮೆಲ್ಲಾ ಸಮಸ್ಯೆನ ನಾನು ಬಗೆಹರಿಸ್ತೀನಿ. 3 ವರ್ಷದಿಂದ ನಾನು ನಿಮ್ ಲವ್ ಮಾಡ್ತಾ ಇದ್ದೀನಿ, ನನ್ನನ್ನ ಪ್ರೀತಿಸಿ. ಪ್ರೀತಿಸೇ
ಆ ಲೈಟು ನಮ್ ತಲೆ ಮೇಲೆ ಬಿದ್ದು ಯಾವ ಸತ್ತೋಗ್ತೀವಿ ಹೇಳಕ್ಕಾಗಲ್ಲ. ಬನ್ನಿ ಬಿಡ್ರಿ ನನ್ ಕೈನ. ಅಯ್ಯ ಬರ್ರಿ ಅಯ್ಯ, ಬಿಡ್ರಿ. ಅಯ್ಯ ಬರ್ರಿ ಬಿಡ್ರಿ ನನ್ ಅಯ್ಯ ಕೈ. ಬರ್ರಿ. ಒಕ್ಕಂಬುಟ್ಟು ಕಂಡ ಪ್ರೀತಿ ಮಾಡಕ್ಕೆ ಒಂದ್ಬಿಟ್ಟು ಕಂಡ್ಲ ಚಿಂತೆ ಇನ್ನೇಕೆ. ಅಪ್ಪ ಅಪ್ಪ ಏನಮ್ಮ ಯಾರ್ ಬಂದಿದ್ದಾರೆ ನೋಡು. ಯಾರಮ್ಮ ಇವನು ಹಿಂಗಿದ್ದಾನೆ? ಆ ಯಜಮಾನ್ರಿ ಹಿಂಗಿದ್ದಾನೆ ಅಂದ್ರೆ ಏನು? ಚೆನ್ನಾಗಿದ್ದೀನಿ ಅಂತನ ಇಲ್ಲ ಕಿತ್ತೋ ಖರಾಬಾಗಿದ್ದೀನಿ ಅಂತನ? ಕಾಣಲ್ಲ ಪೋಡ್ತಾ ಬೀಳಲ್ಲ ಹಂಗಿದ್ದಾನೆ. ಅಪ್ಪ ಅವ್ರು ನನ್ನ ತುಂಬಾ ಪ್ರೀತಿಸ್ತಿದಾರಂತೆ. ನಮ್ಮ ಮನೆ ಸಮಸ್ಯೆ ಎಲ್ಲ ಬಗೆಹರಿಸಿ ನನ್ನೇ ಮದುವೆ ಮಾಡ್ಕೋತಾರಂತೆ. ಏನು ನಮ್ಮನೆ ಸಮಸ್ಯೆ ಬಗೆಹರಿಸ್ತಾರಂತ? ಯಜಮಾನ್ರಿ ಏನಾಯ್ತು? ನೋಡಪ್ಪ, ಚಿಕ್ಕ ವಯಸ್ಸಾಗಿದ್ದಾಗ್ಲೇ ಇವ್ರಮ್ಮ ಸತ್ತೋಗ್ಬಿಟ್ಲು. ಅವತ್ತಿನಿಂದ ಇವತ್ತಿನವರೆಗೂ ನಾನು ಒಂಟಿಯಾಗಿದ್ದೀನಿ. ಯಜಮಾನ್ರಿ ನಿಮ್ ಮಗಳಿಗೆ ಅಮ್ಮ ಇಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ದೀರೋ ಇಲ್ಲ ನೀವು ಒಂಟಿ ಆಗಿದ್ದೀರಿ ಅಂತ ಫೀಲ್ ಮಾಡ್ಕೋತಾ ಇದ್ದೀರೋ? ನೋಡಿ ಅವ್ರಿಗೆ 2 ಕಿಡ್ನಿ ಹೋಗಿದೆ, ಆಪರೇಷನ್ ಮಾಡಿಸ್ಬೇಕು. ಸಮಾಧಾನ ಯಜಮಾನ್ರಿ. ಕಿಡ್ನಿ ಹೋಗಿದೆ ಅಂತ ನನಗೆ ಬೇಜಾರಿಲ್ಲ. ಚಿಕ್ಕ ವಯಸ್ಸಿಂದ ಸಾಕಿ ಸಲಿಹಿ ಬೆಳೆಸಿದೀನಿ. ಇವಳು ಮದ್ವೆ ಮಾಡ್ದೆ ಹೊಂಟೋಗ್ಬಿಡ್ತೀನಿ. ಯಜಮಾನ್ರೆ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಪ್ಪ ನಾನ್ ನಿಮ್ ಜೊತೆಗೆ ಇರ್ತೀನಿ, ನನ್ ಮದ್ವೆನೇ ಆಗಲ್ಲ. ಆ ನಿರ್ಧಾರ ತಗೊಳಕ್ ಹೋಗ್ಬೇಡ. ನಾನು ಕಿಡ್ನಿ ಕೊಟ್ಟಾದ್ರೆ ನಿಮ್ಮ ಅಪ್ಪನ ನಾನು ಬದುಕ್ತೀನಿ. ಹಂಗಾದ್ರೆ ಅಳಿ ಅಂದ್ರೆ ಇಲ್ಲೊಂದು ಸೈನ್ ಹಾಕ್ಬಿಡಿ. ಇದ್ಯಾಕೆ? ಕಿಡ್ನಿ ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ. ಹಾ ತಮಾಷೆ ಮಾಡಿದ್ರೆ ನನ್ನ ಮಗ ಸೀರಿಯಸ್ ತಿಳ್ಕೊಂಡ್ಬಿಟ್ನಲ್ಲ. ತಗೊಳ್ಳಿ. ಆ ನಿಮ್ ತಮ್ಮ ತಂಗಿ ಇದ್ದಾರ ಅಂದ್ರಲ್ಲ? ಸುಮು, ರಾಮು. ನಮ್ಮ ಆಸೆ ಕೇಳುತ್ತಂದ ಬ್ಯಾರದೇನೆ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ. ಐ ನೆಂಟ್ರು 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 ಅಕ್ಕ, ನೆಂಟ್ರು ಬಂದಿದ್ದಾರೆ. ಇವತ್ತಾದ್ರೂ ನಾನ್ ವೆಜ್ ಊಟ ಹಾಕ್ತಿಯಲ್ವಾ? ನಾನ್ ವೆಜ್ ಮಾಡಿಲ್ಲ ಪುಟ್ಟು. ನೆಂಟ್ರು ಬಂದ್ರು ನಾನ್ ವೆಜ್ ಮಾಡಿಲ್ವಾ? ಗಂಡ್ಸು ಮದ್ವೆ ಗಂಡು. ಮದ್ವೆ 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 ಗಂಡೆ ನಿಂತು. ನೋಡಿ ಅವ್ನ್ ನನ್ ತಮ್ಮ, ಅವನ್ನ ಕಲೆಕ್ಟರ್ ಓದ್ಸೋಣ ಅಂತ ಇದ್ದೀನಿ. ಓಹೋ ಇವನು ಕಲೆಕ್ಟ್ರು. ವಾಟ್ ಇಸ್ ಯುವರ್ ನೇಮ್? ಚಪ್ಲಿಗೆ ಮೊಳೆ ಚಚ್ಚಿ ಮಕ್ಕ ಕೊಡ್ದ್ಬಿಡ್ತೀನಿ ಮಾತಾಡಿದ್ರೆ. ನಂಗೆ ಇಂಗ್ಲಿಷ್ ಕನ್ನಡ ಮಾತ್ರ ಬರೋದು. ಇವನಿಗೆ ಇಂಗ್ಲಿಷ್ ಅಂದ್ರೆ ಯಾವ್ದು ಅಂತಾನೆ ಗೊತ್ತಿಲ್ಲ. ಇವನು ಕಲೆಕ್ಟ್ರು. ಮಾಡ್ಬೇಕು ಅಂತ ಚಿಕ್ಕ ವಯಸ್ಸಿದ್ದ ಆಸೆ ಕಣಪ್ಪ. ಓಹೋ. ಅದಕ್ಕೆ ನನ್ನ ಕೈಲಾದಷ್ಟನ್ನ ದುಡ್ಡು ಕೂಡಿಟ್ಟಿದ್ದೀನಿ. ಎಲ್ಲಿ ತೋರಿಸಿ. ಬಾ 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 ಬಾ. ಯಜಮಾನ್ರೆ ಇದ್ರಲ್ಲಿ ಇವನ ಕಲೆಕ್ಟ್ ಮಾಡಿಸಿ ಅವಳನ್ನ MBBS ಓದಿಸಿ ಇವಳನ್ನ ಲಾ ಓದಿಸಿ ಇನ್ನು ಮಿಕ್ಕತ್ತಲ್ಲ. ಒಂದ್ ಕೆಲ್ಸ ಮಾಡ್ಬಿಡಪ್ಪ, ನೀನೊಂದ್ ಒಳ್ಳೆ ಮನೆ ಕಟ್ಸ್ಕೊಂಡು ಮಿಕ್ಕಿದ್ನ ರಿಯಲ್ ಎಸ್ಟೇಟ್ಗೆ ಹಾಕ್ಬಿಡು. ಅಪ್ಪಿ 2 ಎಷ್ಟು? ಹಂಗಂದ್ರೆ ಇವನಿಗೆ ಮಗ್ಗಿನೂ ಗೊತ್ತಿಲ್ವಲ್ಲೇ? ನೀವು ಸಿಲ್ಲಿಯಾಗೆಲ್ಲ ಕೇಳ್ಬೇಡಿ. ಸೈನ್ಸ್ ಬಗ್ಗೆ ಏನಾದ್ರು ಕೇಳಿ ಹೇಳ್ತಾನೆ. ಓಹೋ ಸೈನ್ಸ್ ಅಂದ್ರೆ ಏನು? ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಹಾ ಹಾ ಒಬ್ರು ಹಾಕಿದ್ರೆ ಸೈನು, ಇಬ್ರು ಹಾಕಿದ್ರೆ ಸೈನ್ಸು. ಯಪ್ಪ ಯಪ್ಪ ಲೇ ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾವನೆ? ಹಾಳಾಗೋಗ್ಲಿ. ಏನ್ ಓದಿದನ ಅದನ್ನಾದ್ರೂ ಹೇಳು. ಸದ್ಯಕ್ಕೆ 2ನೇ ಕ್ಲಾಸ್ ಓದಿದ್ದಾನೆ. ಕಲೆಕ್ಟರ್ ಆದ್ಮೇಲೆ ಕರೆಸ್ಪಾಂಡೆನ್ಸ್ ಅಲ್ಲಿ ಓದ್ಸೋಣ ಅಂತ ಇದ್ದೀನಿ. ಇವಳು ನನ್ ತಂಗಿ. ಓಹೋ ಅವಳೇನ್ ಓದಿದಾಳೆ? ಲಾ ಓದಿದಾಳೆ. ಲಾ ಓದಿದಾಳ? ಯಾರ ಲಾವರ್ಗು ಓದಿದಾಳೆ. ಇವತ್ ರಾತ್ರಿ ಶೇಷ ಸಹಳ ಓದ್ಕತಾಳೆ. ಇವಳನ್ನ ಮಿಸ್ ವರ್ಲ್ಡ್ ಮಾಡ್ಬೇಕು ಅಂತಿದ್ದೀನಿ. ಇವಳು ಮಿಸ್ ವರ್ಲ್ಡ್. ನನ್ನ ಮದ್ವೆ ಅಂತೆ, ಓಹ ನನ್ನ ಮದ್ವೆ ಅಂತೆ, ನಂಗೂ ನಿಂಗೂ ಏನಂತೆ, ಡಮ್ 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 ಮದ್ವೆ. ಲೇ ಇವ್ರ ಮತ್ತೆ ನೀನ್ ಹೆಂಗೆ ಹುಟ್ಟಿದೆ? ಅದಾ ನಾನು ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾಗ ಹುಟ್ಬಿಟ್ನಂತೆ. ಇವ್ ಹೆಂಗ್ ಹುಟ್ಟಿದ್ವು? ನನ್ನ ಹೆಂಡತಿ ನಾಚ್ಕಂಡಾಗ ಹುಟ್ಟಿದ್ರು. ಕರೆಕ್ಟ್. ನೋಡಕ್ ನಾಚಿಕೆನೆ ಆಯ್ತಿದೆ. ಮದ್ವೆ. ಲೇ ಇವಳಿಗೆ ಒಳ್ಳೆ ಗಂಡ ನೋಡಿ ಮದುವೆ ಮಾಡ್ಬೇಕು. ಅವನ್ನ ಕಲೆಕ್ಟರ್ ಮಾಡ್ಬೇಕು. ನಿಮ್ಮ ಅಪ್ಪನಿಗೆ ಒಂದು ಕಿಡ್ನಿ ಕೊಡ್ಬೇಕು. ಸಾಧ್ಯವಾದ್ರೆ 2 ಕೊಡಿ ಹೇಳಿ ಅಂದ್ರೆ ತಗಲಕೊಂಡೆ ನಾನು ತಗಲಕೊಂಡೆ.
ಯಪ್ಪ ಏನ್ ಮಾಡೋದು? ಫ್ರೆಶ್ ಹಣ್ಣ ಸೇಲ್ ಮಾಡ್ಬೇಕು ಅಂದ್ರೆ ಕೊಳ್ತೋಗಿರೋ ಹಣ್ಣುಗಳನ್ನೆಲ್ಲ ಬುಟ್ಟಿಂದ ಕಿತ್ತಿ ಬಿಸಾಕ್ಬೇಕು. ಏನ್ ಮಾಡ್ಲಿ? ಒಬ್ಬ ಫ್ರೆಂಡ್ ಅವನೇ ಅಮ್ಕಣ. ಮಗ ಹೇಳ ಮಗ. ನಿನಗೋಸ್ಕರ ಒಂದ್ ಒಳ್ಳೆ ಹುಡುಗಿ ನೋಡಿದೇನ್ ಕಣ. ನೀನು ಬಂದ್ರೆ ಇವತ್ತೇ ಮಾತುಕತೆ ಮುಗಿಸಿ ಮದುವೆ ಮಾಡ್ಬಿಡೋದೆ. ಮಗ ನಿನ್ ಫೋನ್ ಇಡೋಷ್ಟ ಬಂದ್ಬಿಡ್ತೀನಿ ಕಣ. ಏನು ನೋಡು, ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗಿ ಲಾಕ್ ಮಾಡು. ನನ್ನ ಫ್ರೆಂಡ್ ಬರ್ತಾನೆ, ನೀನು ಜ್ಯೂಸ್ ತಗೊಂಡ್ ಬಾ. ಇದು ಒಂಥರ ಆನ್ಲೈನ್ ಶಾಪಿಂಗ್ ಇದ್ದಂಗೆ. ಒಳ್ಳೆ ಹಣ್ಣ ತೋರಿಸಿ ಕೆಟ್ಟ ಹಣ್ಣ ಸೇಲ್ ಮಾಡ್ಬಿಡೋದೆ. ಹಾ, ಸರಿ ಓಕೆ ಓಕೆ. ಹೋಗು, ಅಪ್ಪ, ಹೋಗು. ಸುಮ್ಮು ರಾಮು ನಡೀರಿ ಒಳಗ್ ನಡೀರಿ. ಎಲ್ಲ ಹೋಗಿ. ಹೋಗಿ. ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವನು? ಮಗ ನಮ್ಮ ಅಪ್ಪ ಅಮ್ಮಂಗ್ ಫೋನ್ ಮಾಡಿ ಕರ್ಸ್ಬಿಡ್ಲಾ? ಹುಡುಗಿ ಅಲ್ಲ ಬೇಡ ಇರೋ, ನಿಮ್ಮ ಅಪ್ಪನೇನ್ ಕರೆಸ್ಬೇಡ. ಹುಡುಗಿ ಅಪ್ಪನಿಗೆ ಹುಷಾರಿಲ್ವಂತ ಕಣೋ. ಮಗಳು ಮದುವೆ ನೋಡ್ಬೇಕು ಅಂತ ಜೀವನ ಕೈಯಲ್ಲಿ ಹಿಡ್ಕೊಂಡು ತುದಿಗಾಲ ನಿತ್ತವನೆ. ನೀ ಬಾಯಲ್ಲಿ ಕುತ್ಕೋ. ಹುಡುಗಿ ನಿನ್ನ ಪತ್ತೆ ಇಷ್ಟ ಆಗ್ತಾಳೆ. ಆಯ್ತು ಮಗ ಕರ್ಸ. ಇವ್ರೇ ಯಾರಾಯ್ತು? ಅದು ಅವಳು ತಂಗಿ ಕಣೋ. ನೀನ್ ಇವಳನ್ ಮದ್ವೆ ಆದ್ರೆ ನಾನು ಅವಳನ್ ಮದ್ವೆ ಆಗ್ತಾ ಇದ್ದೀನಿ.